ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಸ್ನೇಹಿತರೆ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಒಂದು ವಿಡಿಯೋ ಬಂದು ಶನಿವಾರದ ಕಂಪ್ಲೀಟ್ ಡೇ ವಿಡಿಯೋ ಇದಾಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇಡೀ ದಿನ ನಾನು ಏನೆಲ್ಲ ಮಾಡ್ತೀನಿ, ಸೊ ಯಾವುದೆಲ್ಲ ಕೆಲಸ ಮಾಡ್ತೀನಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆ ಆಗಿದೆ. ಆಲ್ರೆಡಿ 6 ಗಂಟೆಗಿಂತ ಕಡಿಮೆನೇ ಆಗಿದೆ, 5:45 ಏನೋ ಆಗಿದೆ. ಸೊ ಇವಾಗ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಫಸ್ಟು ರಂಗೋಲಿ ಕುಂಕುಮನೆಲ್ಲ ಬಾಗಿಲಿಗೆ ಇಡ್ತೀನಿ. ಇಟ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊತೀನಿ. ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ನಂದು ಇದೇ ಕೆಲಸನೇ. ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮನೆಯೆಲ್ಲ ಒರೆಸ್ಬಿಟ್ಟು ಅಲ್ಲಿ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟೆ ನೀಟಾಗೆ. ಇವತ್ತು ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ನಮ್ಮೂರ ಪಕ್ಕ ಒಂದು ಜಾತ್ರೆ ಇದೆ. ಸೊ ಆ ಜಾತ್ರೆಗೆ ಕಳಸನ ಪೂಜಬೇಕು. ಅದಕ್ಕೆ 2 ಕಳಸನ ತೊಳೆದಿಟ್ಟಿದ್ದೀನಿ. ಪಂಚಪತ್ರೆ, ದೀಪ, ಆಮೇಲೆ ಗಂಟೆ, ಧೂಪಾರತಿ ಇದೆಲ್ಲನೂ ಇರುತ್ತೆ ಪೂಜೆದು. ನಮ್ಮದು ಏನು ಜಾಸ್ತಿ ಏನು ಪದಾರ್ಥ ಇಲ್ಲ, ಸೊ ಇಷ್ಟೇ ಇರೋದು ನೋಡಿ. ಇದು ಪಂಚಪತ್ರೆ ಎಲ್ಲ ನೀಟಾಗೆ ತೊಳೆದಿಟ್ಟಿದ್ದೀನಿ. ನೆಕ್ಸ್ಟು ಸ್ನಾನ ಮಾಡ್ಕೊಬಂದು ಇದನ್ನೆಲ್ಲ ತೊಳೆದಿಟ್ಟಾದ್ಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಸಾಂಬಾರು ಮತ್ತು ರೈಸು ಮಾಡಿಟ್ಟಿದ್ದೀನಿ. ಪಾಯಸ ಕೂಡ ಮಾಡಬೇಕು ದೇವರ ನೈವೇದ್ಯಕ್ಕೆ. ಸ್ವಲ್ಪ ಕೋಸಂಬರಿ ಮಾಡಿ ಸಿಂಪಲ್ಲಾಗಿ ಒಂದು ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೇ. ತರಕಾರಿದು ಸಾಂಬಾರು ಮಾಡಿಟ್ಟಿದ್ದೆ ಮತ್ತು ಪಾಯಸ ಮಾಡೋದಕ್ಕೆ ಪಕ್ಕದಲ್ಲಿ ನೀರಿಟ್ಟಿದ್ದೀನಿ. ಸಿಂಪಲ್ಲಾಗಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಪಾಯಸದ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡಬೇಕು. ಸೊ ಹಾಗಾಗಿ ನೀರೆಲ್ಲ ಕಾದ್ಮೇಲೆ ನಾನು ಒಂದು 2 ಲೋಟ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಹಾಕಿದ್ದೀನಿ. ಅದು ನೀರು ಅಂದರೆ ಚೆನ್ನಾಗಿ ಫಸ್ಟು ಅಕ್ಕಿ ಬೇಯಬೇಕು. ಆಮೇಲೆ ಒಂದು ಕಡೆ ಬೆಲ್ಲನ ಕರಗಿಸ್ಕೊಂಡು ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೋಸ್ಬಿಟ್ಟು. ಬೆಲ್ಲದಲ್ಲಿ ಸ್ವಲ್ಪ ಮಣ್ಣು ಧೂಳಿರುತ್ತಲ್ವ ಅದಕ್ಕೆ. ಈಗ ನೀಟಾಗಿ ಅದು ಬೆಲ್ಲದ್ದು ಪಾಕ ಏನು ಮಾಡೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ಅಷ್ಟು ಕರಗಾದ್ಮೇಲೆ ಸ್ವಲ್ಪ ಏಲಕ್ಕಿನ ಹಾಕಿದ್ದೀನಿ ಫ್ಲೇವರ್ಗೆ. ಏಲಕ್ಕಿ ಮತ್ತು ಶುಂಠಿ ಫ್ಲೇವರು. ಆಮೇಲೆ ಒಂದು ದ್ರಾಕ್ಷಿ ಗೋಡಂಬಿನ ಒಂದು 2 ಸ್ಪೂನು ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಸಿಂಪಲ್ಲಾಗೆ ಪಾಯಸ ಮಾಡಿಕೊಂಡೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು. ಅಕ್ಕಿ ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಎಲ್ಲ ಉಬ್ಬಿ ಬರುತ್ತೆ. ಸ್ವಲ್ಪ ನೋಡಿ ಈ ಥರ ದುಂಡಕ್ಕಾಗುತ್ತೆ. ಇಷ್ಟ ಆದರೆ ಸಾಕು ನೋಡಿ. ಈಗ ನೋಡಿ ಆಲ್ರೆಡಿ ಪಾಯಸ ಕೂಡ ನೀಟಾಗಿ ಅಕ್ಕಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರು ಹಾಲು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಇಷ್ಟು ತೆಳುವಾಗಿದ್ದರೆ ಸಾಕು, ಅಂದರೆ ಇನ್ನೂ ಗಟ್ಟಿಯಾಗುತ್ತೆ ಇದು ಪಾಯಸ. ಕೊನೆಗೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ವ ದ್ರಾಕ್ಷಿ ಗೋಡಂಬಿ, ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ನೀಟಾಗಿ ಒಂದು ಚೆನ್ನಾಗಿರೋ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರೋಂಥ ಪಾಯಸ ರೆಡಿ ಆಯಿತು. ಈಗ ದೇವ್ರಿಗೆ ನೈವೇದ್ಯ ಮಾಡಬೇಕು. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ದೇವರಿಗೆ ನೈವೇದ್ಯ ಮಾಡೋಣ ಬನ್ನಿ. ನೋಡಿ ಸಿಂಪಲ್ಲಾಗೆ ದೇವ್ರಿಗೆ ಪೂಜೆ ಮಾಡಿ ನೋಡಿ. ಕಳಸನೆಲ್ಲ ಈ ಥರ ಉಡ್ಬಿಟ್ಟು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀವಿ. ಯಾವುದೇ ಹೂವನ್ನ ಬೇರೆ ಕಡೆ ತಂದಿಲ್ಲ, ಬಟ್ ನಮ್ಮ ಹಿತ್ತಲಲ್ಲೇ ಇರೋವಂಥ ಹೂವನ್ನೇ, ದಾಸವಾಳ ಹೂವು ವೈಟ್ ಕಲರು ಮತ್ತು ರೆಡ್ ಕಲರ್ದು ಹೂವನ್ನೇ ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ.
ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸೊ ನಾನು ಕೂಡ ಪಾಯಸನ ಹಾಕ್ಕೊಂಡು ತಿಂದೆ. ಇದೆಲ್ಲ ಮುಗಿಯೋತ್ತಿಗೆ ಸುಮಾರು 10 ಗಂಟೆ ಆಗಿತ್ತು, 10-10:30 ಟೈಮ್ ಆಗಿತ್ತು. ಮಕ್ಕಳಿಗೆಲ್ಲ ಮನೇಲಿ ಎಲ್ರಿಗೂ ಹಾಕ್ಕೊಟ್ಟು ನಾನು ಸ್ವಲ್ಪ ಲೇಟಾಗಿ ತಿಂದೆ. ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ನಾನು ಹಾಕ್ಕೊಂಡು ತಿಂದ್ಬಿಟ್ಟು ಬೆಳಗ್ಗೆಯಿಂದ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಬಟ್ಟೆ ಎಲ್ಲ ತೊಳೆದಿದ್ದು ಅಲ್ಲೇ ಇತ್ತು, ಅದನ್ನು ಎತ್ತಿಟ್ಟಿರಲಿಲ್ಲ. ಶುಕ್ರವಾರ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ, ಬಟ್ ಶನಿವಾರ ತೊಗೊಂಬಂದು ಮಂಚದ ಮೇಲೆ ಅದೇ ರೀತಿ ಹಾಗೆ ಹಾಕಿದ್ದೆ. ಸೊ ಎಲ್ಲನೂ ಮಡಚಿ ಜೋಡಿಸಿಟ್ಕೊಂಡೆ. ಡೈಲಿ ಯೂಸ್ ಬಟ್ಟೆ ಬೇರೆ ಕಡೆ ಇಡ್ತೀವಿ, ಆಮೇಲೆ ಬೇರೆ ಬೇರೆ ಅಂದರೆ ಪ್ಯಾಂಟು ಬೇಕಾಗಿರೋ ಬಟ್ಟೆ ಎಲ್ಲ ಬೇರೆ ಬೇರೆ ಕಡೆ ಇಡ್ತೀನಿ. ಸೊ ಒಂದೇ ಕಡೆ ಎಲ್ಲವನ್ನೂ ಇಡಲ್ಲ, ಆಮೇಲೆ ಒಂದೇ ಕಡೆ ಸಿಗೋದು ಇಲ್ಲ. ಅದಕ್ಕೆ ಪ್ಯಾಂಟ್ ಸಪ್ರೇಟು, ಟಾಪ್ ಎಲ್ಲ ಸಪ್ರೇಟು ಆ್ಯಂಡ್ ಎಲ್ಲದೂ ಅಷ್ಟೇ ಸಪ್ರೇಟಾಗಿ ಎತ್ತಿಡ್ತೀನಿ. ಬಟ್ಟೆ ಎಲ್ಲ ಮಡಚ್ಬಿಟ್ಟು ಬೀದಿಗೆ ಎತ್ತಿಟ್ಟೆ. ಅಷ್ಟೊತ್ತಿಗೆ ಅಪ್ಪ ಬಂದರು ಊರಿಂದ. ಮಕ್ಕಳು ಸ್ಕೂಲ್ ರಜೆ ಅಲ್ವಾ, ಊರಿಗೆ ಕರ್ಕೊಂಡು ಹೋಗಿ ಬಂದರು. ಬಟ್ ನನಗೊಬ್ಳಿಗೆ ಬೋರ್ ಆಗುತ್ತೆ, ಇನ್ನೂ ಒಂದು ವಾರ ಇರಲಿ ಅಂತ ಹೇಳಿದೆ. ನೋಡಿ, ಅರ್ಧ ಬಟ್ಟೆ ಎತ್ತಿಟ್ಟಿದ್ದೆ. ಅಷ್ಟೊತ್ತಿಗೆ ಅಪ್ಪ ಬಂದರು. ಇವಾಗ ಆಮೇಲೆ ಅವ್ರು ಕೂತಿದ್ದಾರೆ ಮಾತಾಡಿಕೊಂಡು. ಅಷ್ಟೊತ್ತಿಗೆ ಇನ್ನು ಉಳಿದಿರೋಂಥ ಬಟ್ಟೆನೆಲ್ಲ ನಾನು ಈ ಥರ ಪೆಟಿಕೋಟು ಅವೆಲ್ಲನೂ ಒಂದು ಸಪ್ರೇಟಾಗೆ ಒಂದು ಕವರ್ಗೆ ತುಂಬಿಡ್ತೀನಿ. ನೋಡಿ, ಇದು ಮೊನ್ನೆ ಮೀಶೋಲ್ಲಿ ತೊಗೊಂಡಿದ್ದು ಟಾಪು, ಬಟ್ ವಾಶ್ ಮಾಡಿದ್ದೀನಿ, ಯಾವುದೇ ಕಲರ್ ಏನು ಹೋಗಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಅಪ್ಪ ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದಕ್ಕೆಲ್ಲ ಕವರಲ್ಲಿ ಅಂದರೆ ಅಂಗಡೀಲಿ ತೊಗೊಬಂದಿದ್ದಾರೆ, ಎಲ್ಲ ಕವರ್ಗೆ ಹಾಕ್ಕೊಟ್ಟಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ಏನು ಬೇಕು ಬೇಡ ಅಂತ. ನಮ್ಮಪ್ಪ ಬಂದರೆ ಅವ್ರಿಗೆ ಹಬ್ಬ ಥರನೇ, ಅವ್ರಿಗೆ ಏನು ಬೇಕು ಎಲ್ಲನೂ ತಂದು ಕೊಟ್ಬಿಡ್ತಾರೆ. ಮಕ್ಕಳಿಗೆ ರಸ್ಕು, ಬನ್ನು ಆ್ಯಂಡ್ ಕೇಕು ಎಲ್ಲ ಇದೆ. ನೆಕ್ಸ್ಟ್ ಇನ್ನೊಂದು ಕವರಲ್ಲಿ ನನಗೆ ತುಂಬಾ ಫೇವ್ರೇಟು, ಯಾರಿಗೆಲ್ಲ ಈ ಒಂದು ಸ್ವೀಟ್ ಫೇವ್ರೇಟ್ ಅಂತ ಹೇಳಿ. ಇದು ತಿರುಪತಿ ಲಡ್ಡು. ತಮ್ಮ ಹೋಗಿದ್ದ ತಿರುಪತಿ ಲಡ್ಡು ತೊಗೊಬಂದಿದ್ದ. ಅದಕ್ಕೇ ಅಪ್ಪ ಬಂದಿದ್ದರು, ಯಾಕೆಂದರೆ ತಿರುಪತಿ ಪ್ರಸಾದನ ಕೊಡೋದಕ್ಕೆ. ನನಗಂತೂ ಸಖತ್ ಇಷ್ಟ ಈ ಒಂದು ಲಡ್ಡು. ಅಂದರೆ ಈ ಥರ ಒಂದು ಸ್ವೀಟು ಎಲ್ಲೂ ಸಿಗಲ್ಲ. ಎಷ್ಟೇ ಕಾಸ್ಟ್ಲಿ ಕೊಟ್ಟು ನಾವು ತಂದರು ಸ್ವೀಟನ್ನು, ಆದರೆ ಇದ್ರ ಟೇಸ್ಟು ಎಲ್ಲೆಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ತಿರುಪತಿ ಲಡ್ಡು. ಆಮೇಲೆ ಅವರು ಲಡ್ಡು ಬೇಡ ಅಂತ ಹೇಳಿದ್ರು. ಸೊ ಕೇಕ್ ತಂದಿದ್ರು ಅಪ್ಪ. ನನ್ನ ಮಗಳಿಗೆ ಚಾಕ್ಲೇಟ್ ಕೇಕ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ತೊಗೊಬಂದಿದ್ರು. ಅಂದರೆ ಅವ್ರಿಗೆ ಮೊದಲೇ ಊರ ಹತ್ರ ಬಂದಾಗ ಕಾಲ್ ಮಾಡ್ತಾರೆ ಏನಾದರೂ ಬೇಕಾ ಅಂತ. ಆವಾಗ ಅವ್ರು ಏನೆಲ್ಲ ಹೇಳ್ತಾರೋ ಎಲ್ಲದನ್ನೂ ತೊಗೊಬರ್ತಾರೆ. ಬಟ್ ಅವ್ರು ಊರ ಹತ್ರ ಬಂದರೆ ಒಂದು ಕಾಲ್ ಮಾಡಿಬಿಟ್ಟು ನನಗೆ ಕೇಳಲ್ಲ, ಫಸ್ಟ್ ಮಕ್ಕಳಿಗೆ ಕೇಳೋದು ಏನು ಬೇಕು ನಿಮಗೆ, ಏನು ಬೇಕು ಅಂತ. ಅವರು ಏನೆಲ್ಲ ಇದೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ತರ್ತಾರೆ. ಆಮೇಲೆ ನಾನು ಮತ್ತು ಮಕ್ಕಳೆಲ್ಲ ಕುತ್ಕೊಂಡು ತಿನ್ವಿ. ನೋಡಿ, ಚಾಕ್ಲೇಟ್ ಎಲ್ಲ ಅಲ್ಲಲ್ಲೇ ಬಿದ್ದಿದೆ, ಎಲ್ಲ ಒಟ್ಟೊಟ್ಟಿಗೆ ತಿನ್ಬೇಡಿ ಸ್ವೀಟ್ ಅಂತ ಹೇಳ್ತಿದ್ದೆ. ಸೊ ಎಲ್ಲನೂ ಎತ್ತಿಟ್ಬಿಟ್ಟು ರಾತ್ರಿ ನಾನು ಸೊಪ್ಪು ಸಾರು ಹಾಗೆ ಮುದ್ದೆ ಮಾಡಿದ್ದೆ. ರಾತ್ರಿ ಊಟಕ್ಕೆ ಸೊಪ್ಪು ಸಾರು ಮುದ್ದೆ ಮಾಡಿದ್ದೆ. ಸೊ ಅದನ್ನು ಊಟ ಮಾಡಿಬಿಟ್ಟು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟನೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಪ್ರಯತ್ನ ಪಡಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.